ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನೀವು ಸ್ಟೀಲ್ ಕಟ್ ಓಟ್ಸಿಂದ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ತೀರಿ. ಮೊದಲು ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು 3ರಿಂದ 4 ಟೀ ಸ್ಪೂನಷ್ಟು ತುಪ್ಪ ಬಿಡಬೇಕು. ಪೊಂಗಲ್ ಅಂದಮೇಲೆ ತುಪ್ಪ ತಾನೇ, ಅದರಿಂದ 4 ಟೀ ಸ್ಪೂನಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ ಸ್ಟೀಲ್ ಕಟ್ ಓಟ್ಸ್ನ ತೊಗೊಂಡು ರಾತ್ರಿನೇ ನೆನೆಸಿದ್ದೆ. ಈ ಥರ ಇರುತ್ತೆ ಸ್ಟೀಲ್ ಕಟ್ ಓಟ್ಸು. ರಾತ್ರಿ ಇಡೀ ನೆಂದಿದೆ ಇದು. ಇವಾಗ ನೀರು ಬಗ್ಸಿ ಇಟ್ಕೊಂಡಿದ್ದೀನಿ. ತುಪ್ಪಕ್ಕಾದ್ಮೇಲೆ 1 ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಅಂದರೆ ಕುಟ್ಬಿಟ್ಟಿಟ್ಟಿದ್ದೀನಿ. ಆಮೇಲೆ 1-2 ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಅಂದರೆ ಒಂದು 7-8 ಗೋಡಂಬಿ ಇರಬೇಕು. ಜೀರಿಗೆ 1 ಟೀ ಸ್ಪೂನು, ಕರ್ಬೇವಿನ ಸೊಪ್ಪು, ಒಂದೇ ಹುಂಚೆ ಇಂಗು, ಇಷ್ಟು ಒಟ್ಟಿಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಸೇರಿಸೋಣ. ನಾವಿಲ್ಲಿ ಕರಿಮೆಣಸಿನ ಕುಟ್ಬಿಟ್ಟು ಹಾಕಿದ್ದೀವಿ ಕರಿಮೆಣಸನ್ನ. ಸೊ ಹಾಗಾಗಿ ಖಾರಕ್ಕೆ ನೋಡಿಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಆಮೇಲೆ ಶುಂಠಿ, ನಾನು ಶುಂಠಿನೂ ಮತ್ತು ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಕೋರ್ಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಯಾವುದೇ ಅಡುಗೆಗಳು ಮಾಡಬೇಕು ಅಂತಂದಾಗಲೂ ಈ ಥರ ಪೇಸ್ಟಿಂದ ಹಾಕ್ತೀನಿ, ಸುಲಭ ಆಗುತ್ತೆ ಅವಾಗ ನನಗೆ. ಎತ್ತಿಟ್ಕೊಂಡಿರೋಂಥ ಓಟ್ಸನ್ನು ಹಾಕೋಣ. ಸ್ಟೀಲ್ ಕಟ್ ಓಟ್ಸ್ ಇದು, ರಾತ್ರಿ ನೆನೆಸಿ ನೀರು ಬಗ್ಸಿ ಇಟ್ಕೊಂಡಿರೋದು. ಓಟ್ಸ್ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿದೆ, ನಾನು ಪದೇ ಪದೇ ಹೇಳೋದಿಲ್ಲ. ಆದಷ್ಟು ಓಟ್ಸ್ ರೆಸಿಪಿಗಳನ್ನ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಮಾಡೋರಿಗೆ, ಡಯಾಬಿಟಿಕ್ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. 1 ಕಪ್ಪು ಸ್ಟೀಲ್ ಓಟ್ಸ್ಗೆ 1/4 ಕಪ್ಪಷ್ಟು ಹೆಸರು ಬೇಳೆನ ನೆನೆಸಿದ್ದೆ 1 ಅವರ್ ಬಿಫೋರಾಗಿ. ಈ ರೆಸಿಪಿ ಮಾಡೋಕ್ಕೆ 1 ಅವರ್ ಮುಂಚೆ ನೆನೆಸಿರೋದ್ರಿಂದ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಸೇರಿಸೋಣ. ನೀರು ಬಗ್ಗಿಸ್ಬಿಟ್ಟು ಹಾಕೋಣ. ಹೆಸರುಬೇಳೆ ಮತ್ತು ಓಟ್ಸು 1 ರೌಂಡ್ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ನಾನಿಲ್ಲಿ ಪಿಂಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಈ ಪೊಂಗಲ್ಗೆ ಕಾಂಬಿನೇಷನ್ ಆಗಿ ನೀವು ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದರೆ ಸೌತೆಕಾಯಿ ರಾಯ್ತ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಓಟ್ಸಿಂದ ಮಾಡಿದ್ರೂ ಕೂಡ ಭಾಳ ರುಚಿಯಾಗಿರುತ್ತೆ. ಅನ್ನದಲ್ಲಿ ಹೇಗೆ ಮಾಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ರುಚಿ ಕೊಡುತ್ತೆ ಇದು. ತುಂಬ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಆದಷ್ಟು ಈ ಥರ ರೆಸಿಪಿಗಳನ್ನ ಟ್ರೈ ಮಾಡ್ಕೊಳ್ಳಿ. ಇವಾಗ ನೀರು ಸೇರಿಸೋಣ. 1 ಕಪ್ ಓಟ್ಸು ಮತ್ತು 1/4 ಕಪ್ ಹೆಸರುಬೇಳೆ ಹಾಕಿರೋದ್ರಿಂದ ನಾನಿಲ್ಲಿ 5 ಕಪ್ಪು ನೀರು ಹಾಕಿದ್ದೀನಿ. ಪೊಂಗಲ್ ಸ್ವಲ್ಪ ಸಾಫ್ಟಾಗಿ ತೆಳುವಾಗಿದ್ರೇ ಚೆಂದ ಅಲ್ವಾ, ಅದಕ್ಕೆ. ಈಗ ಖಾರ, ನೀರು ಎಲ್ಲ ಸೇರಿಸಿದ್ದಾಗಿದೆ. ಇದು ಚೆನ್ನಾಗಿ ಕುದಿ ಬಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ವಿಷಿಲ್ ಕೂಗಿಸಿದ್ರೆ ಬಿಸಿ ಬಿಸಿಯಾದ ಪೊಂಗಲ್ ರೆಡಿ ಆಗುತ್ತೆ. ಪ್ರೆಷರ್ ಇಳಿದ ಮೇಲೆ ತೆಂಗಿನಕಾಯಿ ತುರಿನ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ರೆ ಬ್ರೇಕ್ಫಾಸ್ಟ್ಗೆ ಸೂಪರಾದ ಪೊಂಗಲ್ ರೆಡಿ ಆಗುತ್ತೆ. ಇದು ಕುದೀಲಿ, ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಬಂದರೆ ಸಾಕು, ಸೂಪರಾಗಿ ಪೊಂಗಲ್ ರೆಡಿಯಾಗಿರುತ್ತೆ. ವಿಷಲ್ ಬರಲಿ. 1 ವಿಷಲ್ ಬಂದಾಯಿತು. ಈಗ ಒಲೆ ಉರಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಲಿ, ಆಮೇಲೆ ಸ್ಟೀಲ್ ಕಟ್ ಓಟ್ಸ್ ಪೊಂಗಲ್ ಹೇಗಾಗಿದೆ ಅಂತ ನೋಡೋಣ. ಪ್ರೆಷರ್ ಹೋಗಿದೆ, ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಲಾಸ್ಟಲ್ಲಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಆರೋಗ್ಯಕರವಾದ ಸ್ಟೀಲ್ ಕಟ್ ಓಟ್ಸ್ ಪೊಂಗಲ್ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಮತ್ತು ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸೌತೆಕಾಯಿ ರಾಯ್ತ ಮಾಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತೆ ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.